ಸ್ವಲ್ಪ ಆ ಕಡೆ ಸೈಡ್ ಗಿಡ ಅವ ಇವತ್ತೇನು ರೊಟ್ಟಿ ಮಾಡಕತ್ತೀನವ? ಬಿಸಿ ರೊಟ್ಟಿ ಮಾಡ್ತಾರೆ. ನಮ್ಮ ಮಮ್ಮಿ ನೋಡ್ರಿ ಇವತ್ತು ಜೋಳದ ರೊಟ್ಟಿ ಮಾಡಕತ್ತಾರ. ಯಾವ ಥರ ಮಾಡ್ತಾರ ಅಂತಂದು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಫ್ರೆಂಡ್ಸಿಗೆ ಹೇಳುವ ನೀನು ಸ್ವಲ್ಪ. ಇವಾಗ ಹಿಟ್ಟನ್ನು ಏನು ಜರಡಿ ಹಿಡಿದೀನವ ಇದನ್ನ ಸಾಣಿಗೆ ಹಾಕಿದ್ವಿ. ಇವಾಗ ನೆಕ್ಸ್ಟ್ ಏನು ಮಾಡಿದ್ವಿ? ಜಿಗಿಟ್ಟು ಹಾಕೊಂಡ್ವಿ. ಜಿಗಿಟ್ಟು ಅಂದರೆ ನೀರು ಕಾಸಿ ಇಟ್ಟು ಬಿಸಿ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಬಿಸಿನೀರನ್ನು ಹಾಕ್ಕೊಳಕತ್ತಾರ ಅವರು. ತವೆ ಇವಾಗ ಏನು ಹಂಚಿಟ್ಕೊಂತೀನವ? ಇದು ಸ್ವಲ್ಪ ಗಟ್ಟಿ ಜಿಗಿಟ್ಟು. ಇದು ಬಿಸಿನೀರು ಹಾಕ್ಕೊಂಡು ಇದನ್ನೇನು ಎಲ್ಲ ಕಲಿಸ್ಕೋಬೇಕನ್ನ? ಮುದ್ದೆ ಮಾಡ್ತಾರೆ. ಚೆನ್ನಾಗಿ ಈಗೆಲ್ಲ ಲಟ್ಟಿಶ್ ಮಾಡಿಬಿಡ್ತಾರಲ್ವ ಈಗ, ಬಡಿಯಂಗಿಲ್ಲ ಈಗ. ಬೇಳೆ ಬಡಿತೀವಿ ರೊಟ್ಟಿನ. ಈಗ ಬಡಿಯೋರು ಯಾರಿಲ್ಲ. ನಮ್ಮಲ್ಲೇನ ಸೊಸಿನೂ ಲಟ್ಟಿಸ್ತಾಳ. ನಾವೇನೈತಿ ಬಡದ ಮಾಡ್ತಾ ಇದ್ದೀವಿ ಅಲ್ವಾ ಈಗ. ಮತ್ತೆ ಅದು ಲಟ್ಟಿಶ್ ಮಾಡ್ತಾರಲ್ಲ, ಅದು ಹೆಂಗೆ ಮಾಡ್ತೀರಿ ಮತ್ತೆ ನೀವು? ಅದು ಜಿಗಿಟ್ಟು ಹಾಕ್ಕೊಂಡು ಹಿಂಗೆ ಜಿಗಿಟ್ಟು ಹಾಕ್ಕೊಂಡು ನಾದಿ ಅದನ್ನ ಲಟ್ಟಿಸ್ತಾರ. ಅದು ತಿಂಗ ಮೇಲೆ ನಾವೇನೈತಿ ಬಡಿತೀವಿ. ನಮ್ಗೆ ಅದು ಲಟ್ಟಿಸಿ ರೊಟ್ಟಿ ರುಚಿ ಅನ್ಸೋದು. ಹೌದವಾ. ಈಗ ಜಾಸ್ತಿ ಯಾರು ಬಿಡುವೆ ಅದನ್ನು ಮಾಡ್ತಾರೆ ಈಗ ಲಟ್ಟಿಸಿ. ಎಲ್ಲರೂ ಲಟ್ಟಿಸಿ ಮಾಡ್ತಾರೆ. ನಾವು ಇದು ಮಾಡ್ಕೊತ ಬಂದ್ಬಿಟ್ಟಿವಲ್ಲ, ಇದೇ ನಮ್ಗೆ ಜಲ್ದಿ ಅನ್ನಿಸ್ತದೆ. ಹಾಗಾಗಿ ಇದು ತಗೊಂಡು ಇವಾಗ ಸುಡ್ತಿರ್ತೈತಿ ನೀರು ಫ್ರೆಂಡ್ಸ್. ಅದ ನೀರಿನಾಗನ ಇವರು ಜಿಗಟ್ ಹಾಕ್ಕೊಂಡು ಕಲಿಸ್ಕೊತಾರೆ ನೋಡಿರಿ ಫ್ರೆಂಡ್ಸ್. ಇವಾಗ ಫಸ್ಟ್ ಬಿಸಿ ನೀರಿನೊಳಗೆ ಇದನ್ನೆಲ್ಲ ಕಲಿಸ್ಕೋಬೇಕಂತೆ. ನೆಕ್ಸ್ಟ್ ರೊಟ್ಟಿ ತಿನ್ಲಿಕ್ಕೆ ರುಚಿ ಅಂತ. ತಳ್ಳಗೆ ಮಸ್ತ ಬರ್ತಾವಲ್ಲ ಅವು. ಗರಿ ಗರಿಯಾಗಿ ರೊಟ್ಟಿ ಆಗುತ್ತೆ. ಉಬ್ತಾವು ಪುರೆ ಉಬ್ದಂಗೆ ರೊಟ್ಟಿ. ಮೆತ್ತಗೆ ರೊಟ್ಟಿ ಹಲ್ಲಿಲ್ದವ್ರಿಗೆ, ಮನ್ಯಾಗ ಅಜ್ಜಿಯರಿಗೆ. ನಾವಂದ್ರೆ ಈಗ ಕಡಕ್ಕಾಗಿ ಮಾಡ್ಕೋಬೋದು, ಮೆತ್ತಗೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಅವ್ರು ಹೇಳೋದು ಏನಂತಂದ್ರೆ ನಿಮ್ಗೆ ರೋಸ್ಟಾಗಿ ಕಡಕ್ಕಾಗಿ ಬೇಕಪ್ಪ ಅಂತಂದ್ರೆ ಆ ಥರನೂ ಮಾಡ್ಕೋಬೋದು. ಇಲ್ಲಪ್ಪ ನಿಮ್ಗೆ ವಯಸ್ಸಾದವರು ಸ್ವಲ್ಪ ಅವ್ರ ಹಲ್ಲಿಗೆ ರೊಟ್ಟಿ ಬರ್ತಾ ಇಲ್ಲ, ಏರ್ಬೇಕು. ಹಿಂಗಾಗಿ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅವರು. ರೊಟ್ಟಿನೂ ಮೆತ್ತ ಬೇಕಂದ್ರೆ ಮೆತ್ತಗೆ ಮಾಡ್ಕೋಬೋದು, ಕಡಕ್ಕಾಗಿ ಬೇಕಂದ್ರೆ ಕಡಕ್ಕಾಗಿ ಮಾಡ್ಬೋದು. ಇವಾಗ ಅದನ್ನು ಎರಡೂ ಮಾಡಿ ತೋರಿಸ್ತಾರೆ ನೋಡಿರಿ ಫ್ರೆಂಡ್ಸ್ ಅವರು. ಕಡಕ್ಕಾಗಿ ಮಾಡೋದನ್ನು ತೋರಿಸ್ತಾರೆ. ಇವಾಗ ಮೆತ್ತಗೆ ಯಾವ ಥರ ಬೇಕು ಅದೇ ಥರನೂ ತೋರಿಸ್ತಾರೆ. ಇವಾಗ ಅವ್ರು ರೊಟ್ಟಿ ಮಾಡೋದು ಯಾವ ಥರ ಮಾಡ್ತಾರೆ ಅಂತಂದು ನೀವು ನೋಡ್ರಿ ಅಂತ. ಇವಾಗ ಮ್ಯಾಗ ಒಂದು ಸ್ವಲ್ಪ ತಣ್ಣೀರು ಹಾಕಿ ಕಲಿಸ್ಕೊಬೇಕನು ಇದನ್ನ. ಇದ್ರಾಗ ಎಷ್ಟು ಆಗ್ಬೋದು ಇದು ಅಂದಾಜು ಅಂದ್ರೆ? 20 ರೊಟ್ಟಿ ಅಕ್ಕವಂತ ನೋಡ್ರಿ ಫ್ರೆಂಡ್ಸ್. ಅಷ್ಟು ಕೊಂಡ ಹಿಟ್ಟು ನಾದ್ಕೊಂಡ್ರ ನಮ್ಮ ಮಮ್ಮಿ. ಇವಾಗ ನಾವು ಒಂದು 5-6 ರೊಟ್ಟಿ ಮಾಡಿದ್ರೆ ನಮ್ಗೆ ಸುಸ್ತಾಕತಿ. ಅವಾಗಿಂದ ಅವ್ರ ಮಮ್ಮಿ ಕಲಿಸಿರೋಂಥ ಏನು ಮೆಥಡ್ ಅದಾವಲ್ಲ, ಭಾಳ ಮಸ್ತ್ ಪಾಲಿಸ್ತಾರೆ ಫ್ರೆಂಡ್ಸ್ ಅವರು. ಒಂದೊಂದು ಸೇರಿಂದ ರೊಟ್ಟಿ ಬಡಿತಾರಂತವು ಆಗಿನ ಕಾಲದಾಗ. ಅವರೆಲ್ಲ ಮಾಡ್ರಿ ಅಂತಂದು ಅವ್ರ ಮಮ್ಮಿ ಹೇಳಿಟ್ಟು ಹೋಗ್ಬಿಡ್ತಿದ್ರಂತ. ಒಂದೊಂದು ಸೇರಿಂದ ರೊಟ್ಟಿ ಬಡಿತಿದ್ರು ಅಂತ ನೋಡ್ರಿ ಫ್ರೆಂಡ್ಸ್ ಅವರು. ನಾವು ಈ ಥರ ಮಾಡೋಕ್ಕಾಗಂಗಿಲ್ಲ ಬಿಡ್ರಿ. ನಾವು ಹೇಳ್ಬಿಡ್ತೀನಿ ಸ್ವಚ್ಛ. ನಾವು 6 ರೊಟ್ಟಿ ಮಾಡ್ಬೇಕಂದ್ರೆ ನಮ್ಗೆ ನೀರು ಇಳಿದು ಬಿಡ್ತಾವೆ. ಮಸ್ತ್ ಬಿಡ್ರಿ, ಚಲೋ ಬಿಡುವ. ನೀನು ಒಂದೊಂದು ಸರಿ 20 ರೊಟ್ಟಿ ಅಂದ್ರೆ ಏನು ಒಂದೇ ದಿನ ಖಾಲಿ ಅಕ್ಕವನು ಇವು ರೊಟ್ಟಿ? ಏನು ಯಾರ ಬಂದ್ರೆ ಗೆಸ್ಟ್ ಬಂದ್ರೆ ಮಾಡ್ತಾವೆ ಇಷ್ಟು. ಇಲ್ಲಾಂದ್ರೆ ಡೈಲಿ 8-10 ಇರ್ತದೆ. ಸೊಸಿ ಲಟ್ಟಿಸ್ತದ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಅವ್ರು ಹೇಳೋದೇನಂದ್ರೆ ಇವಾಗ ನಾವು ನಮ್ಮ ಮಮ್ಮಿ ಮನೆಗೆ ಬಂದೀವಿ. ಅವರು ನಾನ್ ವೆಜ್ ಐಟಮ್ಸ್ ಮಾಡ್ಯಾರ. ಡೈಲಿ ಅಂದ್ರೆ ಅವರು ಒಂದು ಒಪ್ಪತ್ತಿಗೆ ಎಷ್ಟು ಬೇಕು ಅವ್ರಿಗೆ ರೊಟ್ಟಿ ಅಷ್ಟೇ ಮಾಡ್ಕೊತಾರಂತ. ಇವಾಗ ನಾವು ಬಂದಿರೋ ಕಾರಣದಿಂದ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡಕತ್ತಾರ. ಇವಾಗ ನಾನ್ ವೆಜ್ ಅಂತಂದ್ರೆ 1-2 ರೊಟ್ಟಿ ಜಾಸ್ತಿನೇ ಹೋಗ್ತಾವೆ ಅನ್ನೋದಕ್ಕೆ ಇವಾಗ ಜಾಸ್ತಿ ಮಾಡಕತ್ತಾರ ಅಂತ ಹೇಳ್ತಾರೆ ಅವ್ರು. ಮೊದ್ಲಿಗೆ ಏನೈತೆ ನೋಡು, ನಾವು ನಾನ್ ವೆಜ್ ಮಾಡಿದ್ರೇನು ಬಿಟ್ರೇನು ಕನಿಷ್ಠ ಒಂದು 20-25 ರೊಟ್ಟಿ ಬಡಿತಿದ್ರಂತವ್ರು. ಹಂಗಿತ್ತಂತ ಅವಾಗ ರೊಟ್ಟಿದು ಭಾಳ ಇತ್ತಂತ. ಇವಾಗ ಎಲ್ಲಿ ಫ್ರೆಂಡ್ಸ್ ಜಾಸ್ತಿ ರೈಸ್ ಐಟಮ್ ಉಣ್ಣೋದ ಭಾಳ. ಇವಾಗ ಈ ಥರ ನಾದ್ಕೊಂಡ್ರು ನೋಡ್ರಿ ಅವರು. ಇದೆಲ್ಲ ಬಿಸಿನೀರು ಒಳಗೆ ಆಗ್ಬೇಕಲ್ಲವ ಇದು ಹಿಟ್ಟು. ನೋಡಿ ಫ್ರೆಂಡ್ಸ ಎಷ್ಟು ಮಸ್ತ್ ನಾದ್ಕೊಂಡ್ರು ಅವ್ರು. ಇವಾಗ ಈ ಥರ ನೋಡ್ರಿ ಜೋಳದ ರೊಟ್ಟಿ ಮಾಡ್ಬೇಕಂತಂದ್ರೆ. ಇವಾಗ ಇದು ಆತಾವ ಹಿಟ್ಟು. ನೆಕ್ಸ್ಟ್ ಏನು ಮಾಡ್ಬೇಕು ನೀನೀಗ? ಅರ್ಧ ತೆಗೆದಿಟ್ಕೊಂಡ್ರು ನೋಡ್ರಿ ಫ್ರೆಂಡ್ಸ್ ಇವಾಗ ಇವರು. ಇವಾಗ ಅರ್ಧ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದಕ್ಕೆ ಕಲಿಸ್ಕೊತಾರೆ.
ನೋಡಿ ಫ್ರೆಂಡ್ಸ್, ಇವಾಗ ಹಂಚನ್ನು ಇಡಾಕತ್ತಾರ ಒಲಿ ಮೇಲೆ. ಇದು ಗ್ಯಾಸಿನ ಮೇಲೆ ಅವ್ರಿಗೆ ಬಗೆಹರಂಗಿಲ್ಲ. ಏನೋ ಒಂದು 5-6 ರೊಟ್ಟಿ ಅಂದ್ರೆ ಗ್ಯಾಸಿನ ಮೇಲೆ ಮಾಡ್ತಾರಂತವ್ರು. ಇವಾಗ ಮನೆಗೆ ಗೆಸ್ಟ್ ಬಂದರೆ ಜಾಸ್ತಿ ಬೇಕಪ್ಪ ರೊಟ್ಟಿ ಅಂತಂದ್ರೆ ಒಲಿ ಮೇಲೆ ಮಾಡ್ತಾರಂತ ನೋಡ್ರಿ ಫ್ರೆಂಡ್ಸ. ಈ ಥರ ಐತೆ ನೋಡ್ರಿ ನಮ್ಮ ಮನೆ ಒಳಗೆ ಒಲಿ. ಇವಾಗ ಹಂಚ್ಕಾಯಕ್ಕೆ ಇಟ್ಟಾರವರು. ನೋಡ್ರಿ ಫ್ರೆಂಡ್ಸ್, ಇವಾಗ ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಿಂಗ್ ಮಾಡಿಕೊಂಡು ಹೋಗ್ಬಾರ್ದಂತಂದು ಕೈಗೆ ಬಳಿ ಕಟ್ಕೊಂಡಾರ ನೋಡ್ರಿ ಫ್ರೆಂಡ್ಸ್. ಅವರು ಬಳಿ ಮುಂದೆ ಬರಬಾರ್ದು, ಬಳಿ ಹೊಡಿಬಾರ್ದು. ನೋಡ್ರಿ ಫ್ರೆಂಡ್ಸ್, ಇವಾಗ ಸಣ್ಣದು ಒಂದು ಪೇಟೆ ಟೈಪ್ ಹಿಟ್ಟು ತೊಗೊಂಡು ಯಾವ ಥರ ರೊಟ್ಟಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಅವರು. ಇವಾಗ ಈಗ ಮಾಡೋದು ಭಾಳ ಕಡಿಮೆ ಬಿಡ್ಬೇವ. ಈಗ ರೊಟ್ಟಿ ಹಿಂಗೆ ಲಟ್ಟಿಸಿ ಮಾಡಕ್ಕೆ ನಿಂತ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೊಡಿಸ್ತಾರೆ ಅವರು. ಅವು ಟೇಸ್ಟ್ ಆಗಂಗೆ ಬಿಡ್ಬೇವ ರೊಟ್ಟಿ. ಈ ಥರ ರೊಟ್ಟಿ ಮಾಡಿದ್ದು ಒಂದು 5-6 ರೊಟ್ಟಿ ತಿಂದ್ರೂ ಕಡಿಮೆನ ನೋಡ್ರಿ ಫ್ರೆಂಡ್ಸ. ಅಷ್ಟು ಟೇಸ್ಟ್ ಇರ್ತಾವೆ ಇವು ರೊಟ್ಟಿ ಬಡ್ದಿದ್ದು. ನೋಡಿ ಫ್ರೆಂಡ್ಸ್, ಇವಾಗ ಬಡಿದ್ರು. ಇವಾಗ ಹಂಚಿಗೆ ಹಾಕಿದ್ರು ನೋಡ್ರಿ ಅವರು. ಎಷ್ಟು ಹಂಚಿಗೆ ಇನ್ನೊಂದು ಚೂರಾದ್ರೆ ರೊಟ್ಟಿ ಅಷ್ಟು ದೊಡ್ಡ ರೊಟ್ಟಿ ಇನ್ನೂ ದೊಡ್ಡದು ಮಾಡ್ತಾರಂತ ನೋಡ್ರಿ ಫ್ರೆಂಡ್ಸ್ ಅವರು ರೊಟ್ಟಿನ ಬೇಕಂತಂದ್ರೆ ಹಂಗೆ. ಇವಾಗ ನೀರು ಇಟ್ಕೊಂಡಿದ್ರಲ್ಲ ಸೈಡಿಗೆ ತಣ್ಣೀರು, ಒಂದು ಅರ್ಬಿ ತೊಗೊಂಡು ಅದು ನೀಟಾಗಿ ಹಿಂಬಾಗ ಏನು ಇರುತ್ತಲ್ಲ ಅದಕ್ಕೆ ನೀರನ್ನು ಸೌರಿ ಇದು ಮಾಡ್ಕೊತಾರೆ, ಬೇಯಿಸ್ಕೊತಾರೆ ಫ್ರೆಂಡ್ಸ್ ಅದನ್ನು ರೊಟ್ಟಿನ. ನೆಕ್ಸ್ಟ್ ಇವಾಗ ಇನ್ನೊಂದು ರೊಟ್ಟಿ ಮಾಡಕತ್ತಾರೆ ನೋಡ್ರಿ ಫ್ರೆಂಡ್ಸ. ಎಷ್ಟು ಫಾಸ್ಟಾಗಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಅವರು. ಆಗಿನ ಕಾಲದಾಗ ಅವ್ರ ಮಮ್ಮಿ ಏನು ಕಲಿಸಿರ್ತಾರೆ ನೋಡ್ರಿ ಫ್ರೆಂಡ್ಸ, ಅದ ನೋಡ್ರಿ ಮೇನ್. ಈ ಥರ ರೊಟ್ಟಿ ಮಾಡಿದ್ರೆ ನಮಗೆ ಮಾಡೋಕ್ಕಾಗಂಗಿಲ್ಲ, ನಾವು ಹೇಳ್ಬಿಡ್ತೀವಿ. ನಮ್ಗೆ ಸುಲಭವಾಗಿದ್ದು ನಾವು ಮಾಡೋಕೆ ಇದು ಮಾಡ್ತೀವಿ. ಆವಾಗ ಹಂಗಿಲ್ಲ, ಯಾವ ಥರ ರೊಟ್ಟಿ ಮಾಡೋ ಪ್ರೊಸೀಜರ್ ಇರುತ್ತೋ ಅದೇ ಥರ ಮಾಡ್ಬೇಕಂತಂದು ಕಲಿಸ್ಯಾರ ನೋಡ್ರಿ ಫ್ರೆಂಡ್ಸ. ಈಗ ಹೊಳಿಸಿದೇನು ಅದನ್ನು ರೊಟ್ಟಿನ. ಇವಾಗ ರೊಟ್ಟಿನ ಹೊಳಿಸಿ ಹಾಕಿದ್ರು ನೋಡ್ರಿ ಫ್ರೆಂಡ್ಸ್ ಅವರು. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಆಯ್ತು ನೋಡ್ರಿ. ಇದು 2ನೇ ರೊಟ್ಟಿ. ಅಲ್ಲಿ ರೊಟ್ಟಿನೂ ಬೇಯಿಸಾಕತ್ತಾರ, ಅದನ್ನು ಆತಾವ ಇದು ರೊಟ್ಟಿ. ನೋಡ್ರಿ ಫ್ರೆಂಡ್ಸ, ಮಸ್ತ್ ಜೋಳದ ರೊಟ್ಟಿ ರೆಡಿ ಆಯ್ತು. ನೆಕ್ಸ್ಟ್ ಈಗ ಇನ್ನೊಂದು ರೊಟ್ಟಿ ರೆಡಿ ಆಗತ್ತೆ ನೋಡ್ರಿ. ಈ ಥರ ಇವಾಗ ಯಾರು ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್, ಲಟ್ಟಿಸಿ ಹಾಳೆ ಹಂಗೆ ತಿನ್ನೋದ ಭಾಳ. ಇವಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ನೀವೇನು ಲಟ್ಟಿಸಿ ತಿಂತಿರಲ್ಲ ಹೊಟ್ಟೆ ತುಂಬಂಗಿಲ್ಲ ಅಂತ ಹೇಳ್ತಾರೆ ಅವರು. ಈ ಥರ ಬುರುಬುರು ಬೇಯಿಸಿ ಮಾಡ್ತಿದ್ರೆ ಹೌದು ಬಿಡವ. ನೋಡಿ ಫ್ರೆಂಡ್ಸ್, ಇವಾಗ 2ನೇ ರೊಟ್ಟಿಗೆ ನೀರು ಹಚ್ಚಾಕತ್ತಾರೆ ನೋಡ್ರಿ. ಇವಾಗ ಹೊಳಿಸಿ ಹಾಕೊಂಡ್ರು ನೋಡ್ರಿ. ಅದು ನೀರು ಹಸ್ತಿ ಅಲ್ವಾ, ಹಿಂದಲ್ಲೇನ ಹೊಳಿಸಿ ಹಾಕೋಬೇಕಾ ಏನು? ಇಲ್ಲ, ಹಿಂದಲ್ಲೇ ಹೊಳಿಸಿ ಹಾಕ್ಬೇಕಂತ ನೋಡ್ರಿ ಫ್ರೆಂಡ್ಸ್ ಅದು ರೊಟ್ಟಿನ. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಯಾವ ಥರ ಉಬ್ಬಾಕತ್ತಾವು. ಈ ಥರ ಒತ್ತಿ ಒತ್ತಿ ಮಾಡಿ ತಗೊತಾರೆ ನೋಡ್ರಿ ಫ್ರೆಂಡ್ಸ್ ಅವರು. ನೋಡಿ ಫ್ರೆಂಡ್ಸು ಯಾವ ಥರ ಉಬ್ತಾವ ರೊಟ್ಟಿ, ಎಷ್ಟು ಮಸ್ತ್ ನೋಡ್ರಿ. ಇದು ಮುದುಕ್ಯಾರಿಗೆ ವಯಸ್ಸಾದವರು ಅವ್ರಿಗೆ ಭಾಳ ಮೆತ್ತಗಿರ್ತಾವ್ರಿ ಫ್ರೆಂಡ್ಸ್. ಇದು ಆತಾವ ಇದು. ಈ ಥರ ಉಬ್ಬಿಸಿ ರೊಟ್ಟಿ ಮಾಡ್ತಾರೆ ನೋಡ್ರಿ.
ನೋಡಿ ಫ್ರೆಂಡ್ಸ್, ಇವಾಗಿದೆ ರೊಟ್ಟಿ ಇವು ಆದವು ಮೆತ್ತನ ರೊಟ್ಟಿ. ಇವಾಗ ಖಡಕ್ ರೊಟ್ಟಿಗೆ ಇದನ್ನು ರೊಟ್ಟಿ ಮಾಡ್ಕೊಂಡಾರ ನೋಡಿ ಫ್ರೆಂಡ್ಸ್. ಅವರು ಖಡಕ್ಕಾಗಿರ್ತಾವಲ್ಲ ಆ ರೊಟ್ಟಿ ನೋಡ್ರಿ ಫ್ರೆಂಡ್ಸ್. ಇವಾಗ ರೊಟ್ಟಿ ಬೇಸಿಗೆ ನಾದಿ ಹಿಟ್ಟಿನ ರೊಟ್ಟಿಲೇ ಮಾಡಿರ್ತಾರೆ. ಲಟ್ಸ್ಕೊಂಡು ತಳ್ಳಗಾಗ್ಬೇಕನ್ನು ಆ ರೊಟ್ಟಿ ಅವು ಖಡಕ್ಕಾಗಿ ಮಾಡ್ಬೇಕಂದ್ರೆ. ತಳ್ಳಗೆ ಮಾಡ್ಕೋಬೇಕಂತ ನೋಡ್ರಿ ಫ್ರೆಂಡ್ಸ್. ಖಡಕ್ಕಾಗಿ ಮಾಡ್ಬೇಕಂದ್ರೆ ಇವಾಗ ಹಾಕ್ಕೊಂಡ್ರಿ ನೋಡ್ರಿ. ಇವಾಗ ನೀರನ್ನು ಹಚ್ತಾರೆ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹೊಳಿ ಹಾಕೊಳಕತ್ತಾರ. ಹಂಗೆ ಹೊಳಿಸಿ ಹಾಕ್ಕೊಂತ ಬೇಯಿಸ್ಬೇಕನ್ನು ಅದನ್ನು. ಏರ್ ಬೇಯಿಸ್ಬೇಕಂತ ನೋಡಿ, ಅಂದರೆ ಜಾಸ್ತಿ ಬೇಯಿಸ್ಬೇಕಂತ ಇದನ್ನು ಖಡಕ್ಕಾಗಿ ಬೇಕಂತಂದ್ರೆ. ಹಿಂಗೆ ಪ್ರೆಸ್ ಮಾಡಿ ಅವನ್ನ ಹೊಳಿಸಿ ಹಾಕ್ಕೊಂತ ಅದನ್ನು ಬೇಯಿಸ್ಕೊಳಕತ್ತಾರೆ ನೋಡ್ರಿ ಫ್ರೆಂಡ್ಸ್. ಹಿಂಗೆ ಹಿಂದಿಟ್ಬಿಡ್ಬೇಕಂತ ನೋಡಿರಿ ಫ್ರೆಂಡ್ಸ್. ರೊಟ್ಟಿ ರೋಸ್ಟ್ ಆಗ್ಬೇಕಪ್ಪ ಅಂತಂದರೆ ಕುರುಕುರು ಅನ್ಬೇಕಂದ್ರೆ ಈ ಥರ ಮಾಡಿ ಹಿಂದಿಟ್ಬಿಡ್ಬೇಕು. ಆಮೇಲೆ ಅದು ಬೆಂಕಿದೇನು ಉಗಿ ಹಾವು ಬರುತ್ತಲ್ಲ ಅದಕ್ಕೇ ಮಸ್ತ್ ಗರಿಗರಿಯಾಗಿ ಆಗಿಬಿಡ್ತಾವು ನೋಡಿ ಫ್ರೆಂಡ್ಸ್. ಈ ಥರ ಖಡಕ್ಕಾಗಿ ಆಗ್ತಾವೆ ನೋಡಿ ಫ್ರೆಂಡ್ಸ್. ಇದು ಇನ್ನೂ ಸ್ವಲ್ಪ ತಣ್ಣಗಾಯ್ತಂದರೆ ಮಸ್ತ್ ಖಡಕ್ ಆಕ್ಕಾವಂತೀವಿ ರೊಟ್ಟಿ. ಇವಾಗ ಇದೊಂದು ರೊಟ್ಟಿ ಮಾಡಿ ತೋರಿಸಿದ್ರು. ಈ ಥರ ಒಂದು ನೋಡಿರಿ ಫ್ರೆಂಡ್ಸ್ ರೊಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ರೊಟ್ಟಿದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ವಾಟ್ಗ